ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಬೆಂಗಳೂರಿನ ಸಾಮಾನ್ಯ ಬಸ್ ಕಂಡಕ್ಟರ್ ಆಗಿದ್ದ ಶಿವಾಜಿರಾವ್ ಗಾಯಕ್ವಾಡ್ ಇಡೀ ಭಾರತವೇ ಸೂಪರ್ ಸ್ಟಾರ್ ಎಂದು ಕೊಂಡಾಡುವ ರಜನಿಕಾಂತ್ ಆಗಿ ಬೆಳೆದದ್ದು ಹೇಗೆ? ಕೇವಲ ನಟನೆಯಿಂದ ಮಾತ್ರವಲ್ಲದೆ ತಮ್ಮ ವಿಶಿಷ್ಟ ಸ್ಟೈಲ್, ಆಕರ್ಷಕ ವ್ಯಕ್ತಿತ್ವ ಮತ್ತು ಅದ್ಭುತ ಮ್ಯಾನರಿಸಂನಿಂದ ಅವರು ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ರು. ಅವರ ಜೀವನದ ಯಶಸ್ಸು, ಏಳು ಬೀಳುಗಳು, ಸಿನಿಮಾ ಪಯಣ ಮತ್ತು ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ರಜನಿಕಾಂತ್ ಅವರ ಮೂಲ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ಇವರು ಡಿಸೆಂಬರ್ 12, 1950ರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. ರಜನಿಕಾಂತ್ ಅವರು 4 ಮಕ್ಕಳಲ್ಲಿ ಕೊನೆಯವರು. ರಜನಿಕಾಂತ್ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರ ತಾಯಿ ನಿಧನರಾದ್ರು. ನಂತರದ ದಿನಗಳಲ್ಲಿ ಇವರು ಬೆಂಗಳೂರಿನ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಈ ಸಮಯದಲ್ಲೇ ಇವರು ನಾಟಕಗಳಲ್ಲಿ ಮತ್ತು ವೇದಿಕೆಗಳಲ್ಲಿ ಸಣ್ಣ ಪಾತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುವಾಗಲೂ ಇವರಿಗೆ ನಟನೆಯ ಬಗ್ಗೆ, ಸಿನಿಮಾಗಳ ಮೇಲೆ ತುಂಬಾನೇ ಆಸಕ್ತಿ ಇತ್ತು. ನಟರಿಗೆ ತರಬೇತಿ ನೀಡುವ ಸಂಸ್ಥೆಗಳ ಬಗ್ಗೆ ಅಂದ್ರೆ ಆಕ್ಟಿಂಗ್ ಕ್ಲಾಸ್ಗಳ ಬಗ್ಗೆ ತಿಳಿದ ಕೂಡಲೇ ಇವರು ಚೆನ್ನೈಗೆ ಹೋಗ್ತಾರೆ. 1975ರಲ್ಲಿ ಇವರು ತಮಿಳು ಸಿನಿಮಾವೊಂದರಲ್ಲಿ ನಟಿಸುವ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಆ ಸಿನಿಮಾದಿಂದ ಇವರಿಗೆ ಒಳ್ಳೆಯ ಹೆಸರು ಕೂಡ ಬರುತ್ತೆ. ಇಲ್ಲಿವರೆಗೂ ಇವರು ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಸೇರಿದಂತೆ 160ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರ ಭಾಷಾ, ಮುತ್ತು, ಶಿವಾಜಿ, ದಿ ಬಾಸ್, ಪೇಟ ಮತ್ತು ಜೈಲರ್ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿವೆ. ಸಿನಿಮಾಗಳಲ್ಲಿ ಇವರ ಡೈಲಾಗ್ ಡೆಲಿವರಿ, ಮ್ಯಾನರಿಸಂ, ಸ್ಟೈಲ್ ಇವರಿಗೆ ವಿಶಿಷ್ಟ ಹೆಸರನ್ನ ತಂದುಕೊಡ್ತು. ತಮಿಳು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಎಂದು ಹೆಸರುವಾಸಿಯಾದರು. ಇನ್ನು ರಜನಿಕಾಂತ್ ಅವರು ಲತಾ ರಂಗಾಚಾರಿ ಅವರನ್ನು 1981ರಲ್ಲಿ ಮದುವೆಯಾಗ್ತಾರೆ. ಇವರಿಗೆ ಐಶ್ವರ್ಯ ಮತ್ತು ಸೌಂದರ್ಯ ಎಂಬ 2 ಮಕ್ಕಳಿದ್ದಾರೆ. ಇನ್ನು ರಜನಿಕಾಂತ್ ತಮ್ಮ ಸಮಾಜ ಸೇವಾ ಕಾರ್ಯಗಳಿಗೂ ಹೆಸರುವಾಸಿಯಾಗಿದ್ದಾರೆ. ಇವರು ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳಂತಹ ವಿವಿಧ ಸಾಮಾಜಿಕ ಯೋಜನೆಗಳಿಗೆ ದೇಣಿಗೆ ನೀಡಿದ್ದಾರೆ. ಇನ್ನು ರಜನಿಕಾಂತ್ ಅವರು ತಮ್ಮ ವಿನಮ್ರತೆ ಮತ್ತು ಸೌಮ್ಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದರು ಕೂಡ ಅವರ ರಾಜಕೀಯ ಹೇಳಿಕೆಗಳು ಮತ್ತು ಕೆಲವು ಘಟನೆಗಳು ವಿವಾದವನ್ನ ಸೃಷ್ಟಿಸಿವೆ. ಕಾವೇರಿ ನದಿ ನೀರಿನ ವಿವಾದ ತಾರಕಕ್ಕೇರಿದಾಗ ರಜನಿಕಾಂತ್ ಅವರು ತಮಿಳು ಚಿತ್ರರಂಗ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಅವರು ಕರ್ನಾಟಕದ ರಾಜಕಾರಣಿಗಳ ವಿರುದ್ಧ ತೀಕ್ಷ್ಣವಾದ ಮಾತುಗಳನ್ನಾಡಿದ್ರು. ಇವರ ಕೆಲವು ಹೇಳಿಕೆಗಳು ಕರ್ನಾಟಕದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾದವು ಮತ್ತು ಕನ್ನಡ ಪರ ಸಂಘಟನೆಗಳು ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ಬಿಡುವುದಿಲ್ಲ ಎಂದು ಪ್ರತಿಭಟಿಸಿದ್ವು. ವಿವಾದ ತೀವ್ರಗೊಂಡಾಗ ರಜನಿಕಾಂತ್ ಬೆಂಗಳೂರಿಗೆ ಬಂದು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದ್ರು. ನನ್ನ ಮಾತಿನಿಂದ ಕನ್ನಡಿಗ ಸಹೋದರ ಸಹೋದರಿಯರ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಒಬ್ಬ ಕನ್ನಡಿಗನೇ, ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವನು ಎಂದು ಹೇಳುವ ಮೂಲಕ ಕ್ಷಮೆ ಕೇಳಿದ್ರು. ಇನ್ನು ರಜನಿಕಾಂತ್ ಅವರು ಹಲವು ವರ್ಷಗಳಿಂದ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಎಂಬ ವದಂತಿಗಳು ಹರಡಿದ್ವು. 2017ರಲ್ಲಿ ಅವರು ಅಧಿಕೃತವಾಗಿ ರಾಜಕೀಯ ಪ್ರವೇಶಿಸುವುದಾಗಿ ಘೋಷಿಸಿದ್ರು ಮತ್ತು ಪಕ್ಷವನ್ನ ಸ್ಥಾಪಿಸುವುದಾಗಿ ತಿಳಿಸಿದ್ರು. ಆದರೆ ನಂತರ ಆರೋಗ್ಯ ಸಮಸ್ಯೆಗಳ ಕಾರಣ ನೀಡಿ ರಾಜಕೀಯದಿಂದ ಹಿಂದೆ ಸರಿದ್ರು. ಇವರ ಈ ನಿರ್ಧಾರವು ಅಭಿಮಾನಿಗಳಲ್ಲಿ ಮತ್ತು ರಾಜಕೀಯ ವಲಯಗಳಲ್ಲಿ ಗೊಂದಲ ಮತ್ತು ನಿರಾಶೆಯನ್ನುಂಟು ಮಾಡಿತು. ರಾಜಕೀಯ ಪ್ರವೇಶದ ಬಗ್ಗೆ ಇವರು ಪದೇ ಪದೇ ಹೇಳಿಕೆಗಳನ್ನು ಬದಲಾಯಿಸಿದ್ದು ಟೀಕೆಗೆ ಒಳಗಾಯಿತು. ಇನ್ನು ರಜನಿಕಾಂತ್ ಅವರ ಮಗಳು ಐಶ್ವರ್ಯ ರಜನಿಕಾಂತ್ ಅವರು ಬಳಸಿದ ಸಂಗಿ ಎಂಬ ಪದವು ವಿವಾದವನ್ನ ಸೃಷ್ಟಿಸಿತು. ಲಾಲ್ ಸಲಾಂ ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ವಿವಾದದ ಬಗ್ಗೆ ಮಾತನಾಡಿದ ರಜನಿಕಾಂತ್, ಸಂಗಿ ಎನ್ನುವ ಪದ ಕೆಟ್ಟದ್ದು ಎಂಬುದಾಗಿ ನನ್ನ ಮಗಳು ಹೇಳಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರು. ಈ ವಿಷಯವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಇನ್ನು ರಜನಿಕಾಂತ್ ಅವರು ತಮ್ಮ ಸಿನಿಮಾಗಳಲ್ಲಿ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಅನ್ನ ತುಂಬಾನೇ ವೈಭವೀಕರಿಸುತ್ತಾರೆ ಎಂದು ಕೆಲವರು ಟೀಕಿಸುತ್ತಾರೆ. ನಿರ್ದಿಷ್ಟವಾಗಿ ಕೆಲವು ರಾಜಕೀಯ ಪಕ್ಷಗಳು ಮತ್ತು ಸಾಮಾಜಿಕ ಸಂಘಟನೆಗಳು ಇವರ ಸಿನಿಮಾಗಳು ಯುವಜನರ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತಾ ಇವೆ ಎಂದು ಆರೋಪಿಸಿದ್ವು. ಈ ವಿವಾದಗಳ ಹೊರತಾಗಿಯೂ ರಜನಿಕಾಂತ್ ಅವರು ತಮ್ಮ ಪ್ರಾಮಾಣಿಕತೆ ಮತ್ತು ವಿನಮ್ರತೆಯಿಂದ ಅನೇಕ ಸಂದರ್ಭಗಳಲ್ಲಿ ವಿವಾದಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರ ವ್ಯಕ್ತಿತ್ವ ಮತ್ತು ವರ್ತನೆಗಳು ಅವರನ್ನು ಭಾರತದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಉಳಿಸಿದೆ. ಇನ್ನು ರಜನಿಕಾಂತ್ ಅವರು ತಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ನೆಮ್ಮದಿಗಾಗಿ ನಿಯಮಿತವಾಗಿ ಹಿಮಾಲಯಕ್ಕೆ ಭೇಟಿ ನೀಡುತ್ತಾರೆ. ರಜನಿಕಾಂತ್ ಅವರು ಆಧ್ಯಾತ್ಮಿಕತೆಯ ಬಗ್ಗೆ ಆಳವಾದ ನಂಬಿಕೆಯನ್ನು ಹೊಂದಿದ್ದಾರೆ. ಹಿಮಾಲಯದಲ್ಲಿರುವ ವಿವಿಧ ಆಶ್ರಮಗಳು, ಬಾಬಾಜಿ ಗುಹೆ ಮತ್ತು ಇತರ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ಧ್ಯಾನವನ್ನ ಮಾಡ್ತಾರೆ. ಇದು ಅವರಿಗೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ನೀಡುತ್ತದೆ
ಬರುತ್ತದೆ ಎಂದು ನಂಬಿದ್ದಾರೆ. ಇವರು ತಮ್ಮ ಪ್ರತಿ ಹೊಸ ಸಿನಿಮಾ ಬಿಡುಗಡೆಗೆ ಮುನ್ನ ಅಥವಾ ಸಿನಿಮಾದ ಶೂಟಿಂಗ್ ಪ್ರಾರಂಭವಾಗುವ ಮುನ್ನ ಹಿಮಾಲಯ ಪ್ರವಾಸ ಕೈಗೊಳ್ಳುವುದು ಸಾಮಾನ್ಯ. ಇದು ಇವರ ಸಿನಿಮಾಗಳಿಗೆ ಯಶಸ್ಸನ್ನ ತಂದುಕೊಡುತ್ತೆ ಎಂದು ಇವರ ಅಭಿಮಾನಿಗಳು ಹೇಳ್ತಾರೆ. ಮತ್ತು ರಜನಿಕಾಂತ್ ಕೂಡ ತಾವು ಹಿಮಾಲಯಕ್ಕೆ ಹೋದಾಗ ವಿಶೇಷ ಶಕ್ತಿ ಬರುತ್ತದೆ ಎಂದು ಹೇಳಿದ್ದಾರೆ. ಬ್ಯುಸಿ ಶೂಟಿಂಗ್ನ ನಂತರ ಹಿಮಾಲಯದ ಶಾಂತ ಪರಿಸರದಲ್ಲಿ ವಿಶ್ರಾಂತಿ ಪಡೆಯಲು ಅವರು ಹೋಗ್ತಾರೆ. ಇದು ಅವರಿಗೆ ಹೊಸ ಶಕ್ತಿ ಮತ್ತು ಹುರುಪು ತರುತ್ತೆ. ಇನ್ನು ರಜನಿಕಾಂತ್ ಅವರು ಮಹಾವತಾರ್ ಬಾಬಾಜಿಯವರ ದೊಡ್ಡ ಭಕ್ತರು. ಅವರು ಬಾಬಾಜಿ ಗುಹೆಗೆ ಪದೇ ಪದೇ ಭೇಟಿ ನೀಡಿ ಅಲ್ಲಿ ಧ್ಯಾನವನ್ನ ಮಾಡ್ತಾರೆ. ಇವರ ಬಾಬಾ ಸಿನಿಮಾ ಕೂಡ ಬಾಬಾಜಿಯವರ ಮೇಲಿನ ನಂಬಿಕೆಯ ಆಧಾರದ ಮೇಲೆ ನಿರ್ಮಾಣವಾಯಿತು. ರಜನಿಕಾಂತ್ ಅವರಿಗೆ ಹಿಮಾಲಯವು ಕೇವಲ ಪ್ರವಾಸಿ ತಾಣವಲ್ಲ, ಬದಲಾಗಿ ಇವರ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆಂತರಿಕ ಶಾಂತಿಗಾಗಿ ಇರುವ ಒಂದು ಪವಿತ್ರ ಸ್ಥಳವಾಗಿದೆ. ಇನ್ನು 2016ರಲ್ಲಿ ಭಾರತ ಸರ್ಕಾರ ರಜನಿಕಾಂತ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. 2019ರಲ್ಲಿ ಇವರು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಸಹ ಪಡೆದರು. ಇವರ ಜೀವನದ ಕತೆ ಒಬ್ಬ ಸಾಮಾನ್ಯ ಬಸ್ ಕಂಡಕ್ಟರ್ ಆಗಿ ತಮ್ಮ ಜೀವನವನ್ನ ಪ್ರಾರಂಭಿಸಿ ಸೂಪರ್ ಸ್ಟಾರ್ ಆಗಿ ಬೆಳೆದದ್ದು ಲಕ್ಷಾಂತರ ಜನರಿಗೆ ಸ್ಫೂರ್ತಿ. ಇನ್ನು ಇತ್ತೀಚೆಗೆ ರಿಲೀಸ್ ಆದ ರಜನಿಕಾಂತ್ ಅವರ ಕೂಲಿ ಸಿನಿಮಾದಲ್ಲಿ ಕನ್ನಡದ ಉಪೇಂದ್ರ ಅವರು ಹಾಗೆ ರಚಿತಾರಾಮ್ ಅವರು ಕೂಡ ನಟಿಸಿದ್ರು. ಈ ಸಿನಿಮಾವು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.